ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಪೆರಿಮೀಟರ್ ಸಲೂನ್ಗೆ ಬಂದಿದ್ದೀನಿ. ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ ಹೇಳಿ ಬಂದೆ ನಾನು. ಇವ್ರದ್ದು ತುಂಬ ಬ್ರಾಂಚಸ್ ಇದೆ ಪೆರಿಮೀಟರ್ ಸಲೂನು. ಸೊ ನಾನು ಕುಮಾರಸ್ವಾಮಿ ಬ್ರಾಂಚ್ಗೆ ಬಂದಿದ್ದೀನಿ. ಸೊ ಇವ್ರದ್ದು ಯಾವ ಥರ ಇರುತ್ತೆ ಸರ್ವಿಸಸ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಯಾವ ಥರ ಅದು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ನೀವು? ನಾವು ಮ್ಯಾಟ್ರಿಕ್ಸ್ ಲಾರಿಯಲ್ ಅಂದರೆ ನೀವು ಇವಾಗ ಫ್ರೀ ಶಾಂಪು ಮತ್ತು ಕಂಡೀಷ್ನರ್ ಅಂತ ಹೇಳಿ ಹಾಕಿದ್ರಲ್ಲ, ಯಾವ ಥರ ಕೊಡ್ತೀರಾ ನೀವು ನಮಗೆ? ಶಾಂಪು ಕಂಡೀಷನರ್. ಸೊ ಇದು ಓಕೆ, ಇದು ನೀವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಲ್ಲ? ಓಕೆ. ಸೊ ಇದು ಎಷ್ಟು ದಿವಸ ಆಫರ್ ಇರುತ್ತೆ ನಿಮ್ಮ ಹತ್ರ? ಟಿಲ್ 30%. 30th ಲಾಸ್ಟ್. ಹೌದಾ? ಓಕೆ ಓಕೆ ಓಕೆ, ನೋಡೋಣ. ಓಕೆ, ಥ್ಯಾಂಕ್ ಯು. ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು. ಫಸ್ಟಿಗೆ ಹೇರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದೆ ಕಂಡೀಷನ್ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಲಾಸ್ಟ್ 1.5 ಇಯರ್ಸ್ ಆಗಿತ್ತು ಸ್ಟ್ರೇಟನ್ ಮಾಡಿಸಿ. ಇವಾಗ ಮತ್ತೆ ಮಾಡಿಸ್ತಾ ಇದ್ದೀನಿ. ಅವ್ರು ಕೇಳ್ತಾಯಿದ್ರು ಎಷ್ಟು ಅಂದರೆ ಎಷ್ಟು ದಿವಸ ಆಯಿತು ಮಾಡಿಸಿ, ಹಂಗೆ ಆ ಥರ ಎಲ್ಲ. ನಾನು ಹೇಳ್ತಾ ಇದ್ದೆ ಅವಾಗ. ಸೊ ಅವ್ರು ಫುಲ್ ಎಲ್ಲ ಚೆಕ್ ಮಾಡ್ತಾಯಿದ್ರು ಯಾವ ರೀತಿ ಇದೆ ಅಂತ ಹೇಳಿ. ಆಮೇಲೆ ಕಲರ್ ಏನಾದರೂ ಹಾಕಿದರೆ ಅದಕ್ಕೂ ಒನ್ ಮಂತ್ ಆದರೂ ಗ್ಯಾಪ್ ಇರಬೇಕಾಗತ್ತೆ. ಸಡನ್ನಾಗಿ ಏನು ಮಾಡ್ಸೋಕ್ಕೆ ಹೋಗಬಾರ್ದು, ಯಾಕಂದರೆ ಆಲ್ರೆಡಿ ಕೆಮಿಕಲ್ ಇರುತ್ತಲ್ವ. ಸೊ ಮತ್ತೆ ಪದೇ ಪದೇ ನಾವು ಕೆಮಿಕಲ್ ಹಾಕಿದ್ರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ. ಸೊ ತುಂಬ ಪ್ರೊಸೀಜರ್ ಇದೆ ಇವ್ರದ್ದು. ಅಂದರೆ ಚೆನ್ನಾಗಿ ಅನಿಸ್ತು ನನಗೆ. ಏನಂದರೆ ಇವರೆಲ್ಲದೂ ನಮಗೆ ಹಿಸ್ಟ್ರಿ ಎಲ್ಲ ಕೇಳ್ತಾರೆ, ಅಂದರೆ ನಮ್ಮದು ಹೇರ್ ಬಗ್ಗೆ ನೋಟ್ ಮಾಡ್ಕೊತಾಯಿದ್ರು ನಾವೇನೇನು ಹೇಳ್ತೀವಿ ಅಂತ ಹೇಳಿಬಿಟ್ಟು. ಮತ್ತು ಚೆಕ್ ಮಾಡ್ತಾಯಿದ್ರು ಇನ್ನೊಂದು ಸಲ. ಅಂದರೆ ಫುಲ್ಲು ಡ್ರೈ ಆಗಿತ್ತು ನಂದು ಸ್ಕಾಲ್ಪ್ ಎಲ್ಲ. ಸೊ ಅದರಿಂದ ಅವರು ಹೇಳ್ತಾಯಿದ್ರು, ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಡಿ, ನಿಮಗೆ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೇ ನೋಡ್ತಾ ಇದ್ದೆ ಏನು ಮಾಡೋದು ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲ ಬರೀ ಇವಾಗ ಸ್ಮೂತ್ನಿಂಗ್ ಮಾಡಿಸ್ಕೊಂಡೆ ನಾನು. ನೆಕ್ಸ್ಟ್ ಯಾವಾಗಾದರೂ ಬಂದು ಕೆರಟಿನ್ ಮಾಡಿಸ್ಕೊಳ್ಳೋಣ ಡ್ರೈನೆಸ್ಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದೆ.
ಚೆಕ್ ಮಾಡ್ತಾರೆ, ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅದು ಕ್ರೀಮ್ ಅದಕ್ಕೆ ಕೂದಲಿಗೆ ಚೆನ್ನಾಗಿ ಫಿಕ್ಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದು. ಸೊ ಚೆಕ್ ಮಾಡ್ತಾಯಿದ್ರು ಅದನ್ನು. ಸೊ ಒಂದೆರಡು ಸಲ ಚೆಕ್ ಮಾಡ್ಕೊಂಡು ಹೋದ್ರು, ಅದಾದಮೇಲೆ ಆಗಿರಲಿಲ್ಲ. ಮತ್ತು ಆಮೇಲೆ ಬಂದುಬಿಟ್ಟು ಇನ್ನೊಂದ್ಸಲಿ 3rd ಟೈಮ್ ಚೆಕ್ ಮಾಡಿದ್ರು. ಸೊ ಅವಾಗ ಆಗಿತ್ತದು. ಹಾಯ್, ಇವರೇ ನಂದು ಫುಲ್ ಸರ್ವಿಸ್ ಮಾಡಿದ್ದು ಸ್ಟ್ರೈಟ್ನಿಂಗು. ಫಸ್ಟ್ ಪ್ರೊಸೆಸ್ ಆಗಿ ಇದು ಸೆಕೆಂಡ್ ಪ್ರೊಸೆಸ್ಗೆ 3rd ಡೇ ಬಂದಿದ್ದೀನಿ. ಥ್ಯಾಂಕ್ ಯು ಭಯ್ಯ. ನೋಡಿ ಯಾವ ಥರ ಸ್ಟ್ರೈಟ್ನಿಂಗ್ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ತುಂಬ ಇಷ್ಟ ಆಯಿತು. ಹಾಯ್, ನೋಡಿ ಇವತ್ತು ನನ್ನ ಸೆಕೆಂಡ್ ಪ್ರೊಸೆಸ್ ಆ್ಯಕ್ಚುಲಿ ಇವತ್ತು ಫಿನಿಶ್ ಆಯಿತು ಸ್ಟ್ರೈಟ್ನಿಂಗ್ದು. ಇವ್ರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನನಗೆ ಯಾವ ಥರಕ್ಕೆ ಅಂತ ಹೇಳಿ. ಕಾಲ್ ಮಾಡಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನನಗೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದೆ, ಇವತ್ತು ಸೆಕೆಂಡ್ ಡೇ ಅಲ್ವಾ. ಸೊ ಈ ಶಾಂಪೂ ಎಲ್ಲ ಫ್ರೀ ಇತ್ತು. ಸೊ ನೋಡ್ತೀನಿ, ನಾನು ಇದನ್ನು ಟ್ರೈ ಮಾಡ್ತೀನಿ. ಏನಾದರೂ ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹಾನೆಸ್ಟ್ ರಿವ್ಯೂಸ್ ಕೊಡ್ತೀನಿ ನಾನು. ಮತ್ತು ಇವ್ರದ್ದು ಪೆರಿಮೀಟರ್ ತುಂಬ ಕಡೆ ಬ್ರಾಂಚಸ್ ಇದೆ. ಇವ್ರದ್ದು ಇದು ಬಂದು ಕುಮಾರಸ್ವಾಮಿ ಲೇಔಟ್ ಬ್ರಾಂಚ್. ಇದರಲ್ಲಿ ತುಂಬ ನಿಮಗೆ ಪ್ಯಾಕೇಜಸ್ ಎಲ್ಲ ಸಿಕ್ಕುತ್ತೆ. ನೀವು ಬಂದರೆ ಬೇಕಿದ್ರೆ ನಿಮಗೆ ಇವರೆಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ. ಕುಮಾರಸ್ವಾಮಿ ಲೇಔಟಿಗೆ ಬಂದರೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲದನ್ನು. ನೀವು ನೋಡ್ಬೋದು. ನಿಮಗೆ ಯಾವಾಗ್ಲೂ ಆಫರ್ಸ್ ಇರುತ್ತೆ ಇಲ್ಲಿ ಬಂದರೆ. ಸೊ ಬನ್ನಿ, ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಸ್ಟಾಫ್ಸ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಲಿ ಥರ. ಸೊ ತುಂಬ ಚೆನ್ನಾಗಿತ್ತು ನಿಮ್ಮ ಸರ್ವಿಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್ ವೆಲ್ಕಮ್. ಯಾ, ಶ್ಯೂರ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.